ದೇವಾನಾಂಚ ಋಷೀಣಾಂಚ ಗುರುಕಾಂಚಾಣ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಬ್ರಹ್ಮಸ್ಪತೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಧನುರಾಶಿಯವರಿಗೆ ಯಾವ ಶತ್ರುಭಾವತೆ ಕಾಡುತ್ತೆ, ಇದರಿಂದ ಸಂಕಷ್ಟಗಳು ಹೇಗೆ ಪ್ರಾರಂಭ ಆಗುತ್ತೆ, ಅದರಿಂದ ನಷ್ಟಗಳನ್ನು ಹೇಗೆ ಹೊಂದುತ್ತೀರಿ. ಭಾಳ ಮುಖ್ಯ, ಪ್ರತಿಯೊಂದು ರಾಶಿಯ ತತ್ವವನ್ನು ನೋಡಿದಾಗ ತನ್ನದೇ ಆದಂಥ ಬಾಧೆಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ. ಪ್ರತಿಯೊಬ್ಬರಿಗೂ ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಯಾವುದೇ ರಾಶಿಯವರೆಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಬಾಧೆಗಳು 100ಕ್ಕೆ 100 ಭಾಗ ಇದ್ದೇ ಇರ್ತದೆ. ಅದಕ್ಕೆ ನಮ್ಮ ಋಷಿಮನಿಗಳು ಏನೇ ಲಾಭಸ್ಥಾನ, ಏನೇ ಭಾಗ್ಯಸ್ಥಾನ, ಏನೇ ಅದೃಷ್ಟ ಸ್ಥಾನ, ಏನೇ ಪೂರ್ವ ಪುಣ್ಯ ಸ್ಥಾನಗಳನ್ನು ಕೊಟ್ಟರೂ ಸಹಿತ ಈ 6, 8, 12 ದುಸ್ಥಾನಗಳನ್ನು ಇಟ್ಟರು. ಇದರ ತತ್ವ ಏನು? ಏನೇ ಸೊಫಿಸ್ಟಿಕೇಟೆಡ್ ಆಗಿದ್ದರೂ ಅವನದೇ ಆಗಿರ್ತಕ್ಕಂಥ ಬಾಧೆಗಳು, ಆ ಬಾಧೆಗಳಿಂದ ಸಮಸ್ಯೆಗಳು, ಆ ಸಮಸ್ಯೆಗಳಿಂದ ನಷ್ಟಗಳು. ದ ವೆರಿ ಸಿಂಪಲ್ ಮೆಥಡ್ ಇಟ್ಟರು. ಈ ಧನುರಾಶಿ ಗುರುವಿನ ತತ್ವ. ಈ 2 ರೀತಿಯಾದಂಥ ಬಾಧೆಗಳು ಇವರನ್ನು ಕಾಡ್ತದೆ. ಈ ಧನುರಾಶಿಯವರಿಗೆ ಅತಿಯಾದಂಥ ಡಿಪೆಂಡೆನ್ಸಿ, ಅತಿಯಾದಂಥ ಧನ ವ್ಯಾಮೋಹ, ಅತಿಯಾದಂಥ ಇವರ ಓವರ್ ಕಾನ್ಫಿಡೆಂಟ್ ಇವೆಲ್ಲ ಸಹಿತವಾಗಿ ಮನೆಯವರನ್ನೇ ಶತ್ರುಗನ್ನಾಗಿ ಮಾಡ್ತಕ್ಕಂಥದ್ದಿರ್ತದೆ. ನೋಡ್ಕೊಳ್ಳಿಬೇಕಾದ್ರೆ ಧನುರಾಶಿಯವರಿಗೆ ದ ಸಿಂಪಲ್ ಮೆಥಡ್. ಶತ್ರು ನಾನು ಬಾಧಾ ಸ್ಥಾನ, ಅದಕ್ಕೋಸ್ಕರ ಹೇಳಿದ್ದು ರೋಗ ಬಾಧೆ, ಶತ್ರು ಬಾಧೆ, ಸಾಲ ಬಾಧೆ, ಇವೆಲ್ಲ ಬಾಧಾ ಸ್ಥಾನಗಳು. ಹೇಗೆ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಜೊತೆಗೆ ಡಿಪೆಂಡೆನ್ಸಿ, ಇವೆಲ್ಲ ಕೂಡ ನಿಮಗೆ ಮನೆಯವರು ಶತ್ರುಗಳಾಗಿ ಪರಿಣಾಮವನ್ನು ಬೀರುತ್ತೆ ನೋಡಿ. ಅದಕ್ಕೋಸ್ಕರ ಅಷ್ಟಮ ಸ್ಥಾನ ಯಾರಿದ್ದಾರೆ? ಚಂದ್ರ. ಇಲ್ಲಿ ಶತ್ರುಭಾವತೆಯನ್ನು ನೋಡಿ. ಶತ್ರುಭಾವ ಅಂದರೆ ಶತ್ರು ಯಾರಿಲ್ಲಿ? ಧನುರಾಶಿಯವರಿಗೆ ಅಲ್ಲಿ ಬುಧ ಶತ್ರು. ಅಲ್ಲಿಂದ ನೇರ ಸಪ್ತಮ ಸ್ಥಾನ. ಬರೀ ಡಿಪೆಂಡೆನ್ಸಿ ನಿಮಗೆ ಶತ್ರುಗಳನ್ನಾಗಿ ಮಾಡುತ್ತೆ, ಕಷ್ಟಗಳನ್ನು ಕೊಡುತ್ತೆ. ದಟ್ ಸಿಂಪಲ್ ಮೆಥಡ್. ಭಾಳ ಮುಖ್ಯ. ಈ ಧನುರಾಶಿ ಗುರುವಿನ ತತ್ವವಾದರೂ ಸಹಿತ ಆ ಗುರು 9ರ ಸ್ಥಾನ ನೋಡಿ. 9ರ ಸ್ಥಾನ. ಅದಕ್ಕೋಸ್ಕರ ಏನು ಮಾಡಿಬಿಟ್ವಿ, ಕೆಲವೊಂದು ಗುರು ತತ್ವವನ್ನು ನೋಡಿದಾಗ ಗುರು ಪಂಚಮ ಸ್ಥಾನ, ಜ್ಞಾನಕ್ಕೆ ಕಾರಕೋ ಭಾವನಾಶಾಯ. ಅತಿಯಾದಂಥ ಬುದ್ಧಿನೇ ನಿಮಗೆ ಶತ್ರುವನ್ನಾಗಿ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಧನುರಾಶಿಯವರ ಡಿಪೆಂಡೆನ್ಸಿ 9ರ ಸ್ಥಾನ. ಡಿಪೆಂಡೆನ್ಸಿ. ನನಗೆ ಯಾರು ಸಹಾಯ ಮಾಡಲಿಲ್ಲ, ಇವರು ನನ್ನ ಸಂಕಷ್ಟಕ್ಕಾಗಲಿಲ್ಲ, ಮನೆಯವರು ನನ್ನ ಡಿಪೆಂಡ್ ಮಾಡಿಕೊಳ್ಳಿಲ್ಲ. ಇದೇ ನಿಮಗೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಅಫ್ಕೋರ್ಸ್ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಬರ್ಬೋದು. ಗುರುಗಳೇ ನಾನು ಹಂಗಿಲ್ಲ, ನಾನು ಯಾರಿಗೂ ಡಿಪೆಂಡೆನ್ಸಿ ಇಲ್ಲ. ಮ್ಯಾಕ್ಸಿಮಮ್ ನಾವು ಓವರಾಲ್ ಒಂದು ಕನ್ಸಾಲ್ಟೇಟ್ ಮಾಡಿ ನೋಡಿದಾಗ ಅದರಲ್ಲಿ ಆ ತತ್ವಗಳ ಆಧಾರದ ಮೇಲೆ ಹೇಳಿರ್ತೇವೆ. ಯಾರು ಧನುರಾಶಿಯಲ್ಲಿದ್ದಾರೋ ನಿಮ್ಮ ಫ್ಯಾಮಿಲಿ, ನಿಮ್ಮ ಹಣಕಾಸಿನ ವ್ಯವಸ್ಥೆಗಳಲ್ಲಿ, ಡಿಪೆಂಡೆನ್ಸಿಗಳಲ್ಲಿ ಶತ್ರು ಬಾಧೆ ಉತ್ಪತ್ತಿ ಆಗ್ತದೆ. ಅಷ್ಟಮ ಸ್ಥಾನ, ಅಲ್ಲಿಂದ ವೀಕ್ಷಣೆಯನ್ನು ಮಾಡಿ ಚಂದ್ರ. ಇಲ್ಲಿ ಚಂದ್ರ ನಿಮಗೆ ಮನಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಕೊಡೋದಿಲ್ಲ. ಅದನ್ನು ನೋಡ್ಕೊಂಬನ್ನಿ ಬೇಕಾದರೆ. ಒಂದೇ ರೀತಿಯಾದಂಥ ಮನಸ್ಥಿತಿಯನ್ನು ಇಟ್ಕೊಳ್ಳೋದು ಕಷ್ಟ ಆಗ್ತದೆ. ಇದೂ ಒಂದು ನಿಮಗೆ ದೊಡ್ಡ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದಿರ್ತದೆ. ಧನುರಾಶಿಯ ಮನಸ್ಥಿತಿ ತುಂಬ ಡಿಫ್ರೆಂಟ್. ಚಂಚಲತೆ ತುಂಬ ಕಾಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಕೆಲವೊಂದು ದೃಢ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅನಿವಾರ್ಯತೆ ಕಂಡು ಕಾಣಿಸ್ತದೆ. ಯಾವಾಗ ಈ ಒಂದು ನಿರ್ಧಾರಗಳು, ಈ ಒಂದು ಆ್ಯಟಿಟ್ಯೂಡ್ಸ್ಗಳು ಧನುರಾಶಿಯಲ್ಲಿ ಬಂದಾಗ ಮನೆಯವರೆಲ್ಲರೂ ಕೂಡ ಶತ್ರುಗಳಾಗಿ ಪರಿಣಾಮ ಬೀಳ್ತಾರೆ. ಅಷ್ಟೇ ಸತ್ಯ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ರಾಶಿಯ ತತ್ವವನ್ನು ಆಧಾರವಾಗಿಟ್ಕೊಂಡು ನೋಡಬೇಕಾದ್ರೆ ಡೋಂಟ್ ಡಿಪೆಂಡೆಂಟ್ ಅದರ್. 9ರ ಸ್ಥಾನ ಡಿಪೆಂಡೆನ್ಸಿ ಅಂತ ತೋರಿಸ್ತದೆ. ಆ ಡಿಪೆಂಡೆನ್ಸಿಯಿಂದಲೂ ಕೂಡ ನಿಮಗೆ ಇವರೆಲ್ಲ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತದೆ. ಅನ್ನೋನಾಗಿ ಮನಸ್ಥಿತಿಗಳು ನಿಮ್ಮನ್ನು ಈ ರೀತಿಯಾದ ಸಮಸ್ಯೆಗೆ ಎಡೆಮಾಡಿಕೊಡೋದ್ರಿಂದ ನಷ್ಟ. ಅದಕ್ಕೋಸ್ಕರ 12ರ ಸ್ಥಾನ.
ಅಲ್ಲೂ ಕೂಡ ನೋಡಿ 12ರ ಸ್ಥಾನ ಯಾರಿದ್ದಾರೆ? ಕುಜ. ಆ ಕುಜನ ಶತ್ರು ಯಾರು? ಶತ್ರು ಅಲ್ಲಿ ಇರ್ತಕ್ಕಂಥದ್ದು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಬುಧ. ನೋಡಿ, ಅದಕ್ಕೆ ಸರಿಯಾದಂಥ ಬುದ್ಧಿ ಬೇಕು. ಅಲ್ಲಿ ಜ್ಞಾನ ಪ್ಲಸ್ ಬುದ್ಧಿ ಇವೆರಡು ಮಿಕ್ಸ್ ಆಫ್ ಕಾಂಬಿನೇಷನ್ನಿಂದ ನಿಮಗೆ ಸಮಸ್ಯೆ ಬರ್ತದೆ. ಅಲ್ಲೂ ಕೂಡ ಬುಧ ಶತ್ರುವಾಗಿ ಪರಿಣಾಮವನ್ನು ಬೀರುತ್ತೆ. ಎಲ್ಲಿ? ಧನುರಾಶಿಯಲ್ಲಿ. ಯಾವಾಗ ನಿಮಗೆ ಇವೆಲ್ಲ ಬಾಧೆಗಳು ಅಟ್ಯಾಕ್ ಆಗ್ತದೋ ನೋಡಿ, ಈವನ್ ನಿನ್ನ ಬಾಧೆಯಿಂದ ಕ್ಷಣಕ್ಕೆ ಸಾಲ ಬಾಧೆ ಆಗಿರ್ಬೋದು, ಶತ್ರು ಬಾಧೆ ಆಗಿರ್ಬೋದು, ಆರೋಗ್ಯದಲ್ಲಿ ಬಾಧೆ ಆಗಿರ್ಬೋದು, ಇವೆಲ್ಲ ಪರಿಣಾಮವನ್ನು ಬೀರ್ತದೆ. ಈ ಪರಿಣಾಮಗಳು ನಿಮ್ಮ ಅಧಃಪತನವನ್ನು ಕೊಡ್ತದೆ, ಸಮಸ್ಯೆಯನ್ನು ಕೊಡ್ತದೆ. ನಾನು ಏನೂ ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥವ್ರು ಯಾರೂ ಇಲ್ಲ. ನೆವರ್, ನೋ ಬಡಿ ಕ್ಯಾನ್ ದೇರ್. ಏನಾದರೂ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಈ ಒಂದು ನಿದರ್ಶನಗಳನ್ನು ಇಟ್ಕೊಂಡೇ ಋಷಿಮುನಿಗಳು ಮಾಡಿರ್ತಕ್ಕಂಥದ್ದು. ಅದರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ನಷ್ಟ ಹಾಗಾಗಿ ಶತ್ರು ಬಾಧೆಗಳಿಂದ, ಈ ಬಾಧೆಗಳಿಂದ ತನ್ನದೇ ಆಗಿರ್ತಕ್ಕಂಥ ಆಟಿಟ್ಯೂಡ್ಸು, ಈ ಡಿಪೆಂಡೆನ್ಸಿ, ಹಣಕಾಸಿನ ಮೇಲೆ ಡಿಪೆಂಡೆನ್ಸಿ ಆಗೋದು, ಇವೆಲ್ಲ ಏನು ಮಾಡ್ತದೆ? ನಿಮಗೆ ಶತ್ರು ಭಾವವನ್ನು ಉತ್ಪತ್ತಿ ಮಾಡುತ್ತೆ. ಅಷ್ಟಮ ಸ್ಥಾನ ಯಾರಿದ್ದಾರೆ? ಚಂದ್ರರಿದ್ದಾರೆ. ಈ ಚಂದ್ರ ಮನಸ್ಥಿತಿ ವಿಪರೀತವಾಗಿ ನಿಮ್ಮನ್ನು ಮನಸ್ಥಿತಿಯನ್ನು ಕೋಪದಿಂದ, ವಿಕೋಪದಿಂದ ಏನು ಮಾಡ್ತಕ್ಕಂಥದ್ದಿರುತ್ತೆ? ನಷ್ಟವನ್ನು ಮಾಡುತ್ತೆ. ಅದಕ್ಕೆ 12ರ ಸ್ಥಾನದಲ್ಲಿ ಕುಜ ಇಟ್ಟರು. ಅದಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಧನುರಾಶಿ ಯಾವಾಗ 12ರ ಸ್ಥಾನ ಕುಜ ವಿಪರೀತವಾಗಿ ಸಂಕಷ್ಟಗಳನ್ನು ತಂದುಕೊಟ್ಬಿಡುತ್ತೆ, ವಿಳಂಬತೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ. ನೋಡಿ, 6ರಿಂದ ಡೈರೆಕ್ಟ್ ನಾವು ವೀಕ್ಷಣೆ ಕುಟುಂಬದವರೇ ನಿಮ್ಮನ್ನು ನಷ್ಟವನ್ನು ಮಾಡ್ತಕ್ಕಂಥದ್ದಿರ್ತದೆ. ಯಾವಾಗ ಡಿಪೆಂಡೆನ್ಸಿ ಹಣಕಾಸಿನಲ್ಲಿ ಇರ್ತಿರೋ ಅಲ್ಲಿ ನಷ್ಟವನ್ನು ಮಾಡ್ತಕ್ಕಂಥದ್ದಿರುತ್ತೆ. ಯಾವಾಗ ನೀವು ಇವೆಲ್ಲ ಪಾತ್ರಗಳನ್ನು ವಹಿಸ್ಕೋಬೇಕಾಗುತ್ತೋ 12ರ ಸ್ಥಾನವನ್ನು ನೋಡಿ, ಅಲ್ಲಿ ಡಿಪೆಂಡೆನ್ಸಿ, ಹಣಕಾಸಿನ ವ್ಯವಸ್ಥೆ, ಕುಟುಂಬ ವ್ಯವಸ್ಥೆ ಎಲ್ಲವನ್ನು ಸಮಸ್ಯೆಗಳನ್ನಾಗಿ ಪರಿಣಾಮ ಬೀರುತ್ತೆ. ಈವನ್ ಧನುರಾಶಿ ಸಂಗಾತಿಗಳೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ನಾವು ನೋಡ್ತೇವೆ. ಇಲ್ಲಿ ಹಾಗೆ ಅಷ್ಟಮ ಸ್ಥಾನ, ಇದರಿಂದ ವಿಪರೀತವಾಗಿರ್ತಕ್ಕಂಥ ಕೋಪ, ತಾಪಗಳು, ಸಂಕಷ್ಟಗಳು, ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅಲ್ಲಿ ನೆಮ್ಮದಿ ಕಡಿಮೆ ಆಗ್ತದೆ. ಅಷ್ಟಮ ಸ್ಥಾನ ಯಾರು? ಚಂದ್ರ ಆಡಳಿತವನ್ನು ಮಾಡ್ತಕ್ಕಂಥದ್ದಿರುತ್ತೆ. ಚಂದ್ರ ಮೂಲತಃ ಕಾಲಪುರುಷ ಕುಂಡಲಿಯನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಚತುರ್ಥ ಭಾವ, ಅಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತೀರಾ. ಆಫ್ಕೋರ್ಸ್ ಸತ್ಯ. ಇಲ್ಲಿ ಇನ್ನೂ ಒಂದು ನಾವು ವೀಕ್ಷಣೆಯನ್ನು ಮಾಡಿದಾಗ ಧನುರಾಶಿಯವರಿಗೆ ವಿಪರೀತ ಹಣದ ಖರ್ಚುಗಳು ಕೆಲವೊಮ್ಮೊಮ್ಮೆ ನಿಮ್ಮನ್ನು ಸಂಕಷ್ಟಗಳಿಗೂ ಕೂಡ್ತಕ್ಕಂಥದ್ದಿರುತ್ತೆ. ಅದೇ ವಿಪರೀತ ಖರ್ಚುಗಳು ಯಾವುದೇ ಆದಂಥ ಆಲೋಚನೆಗಳನ್ನು ಮಾಡ್ದಲೇ ಇದ್ದಾಗ ನೀವು ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಸಾಲ ಬಾಧೆಯನ್ನು ಎದುರಿಸ್ತೀರ. ಬಾಧಾ ಸ್ಥಾನ ಯಾವುದಾದ್ರೂ ಆಗಿರ್ಬೋದಲ್ವಾ? ಧನುರಾಶಿಯವರು ನೋಡಿ, ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ. ಅನ್ನೆಸಸರಿ ಧನುರಾಶಿಯವರು ಖರ್ಚುಗಳನ್ನು ಜಾಸ್ತಿ ಮಾಡಿಕೊಂಡಾದಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಸಮಸ್ಯೆ ಪ್ರಮಾಣ ಜಾಸ್ತಿ ಆಗ್ತದೆ. ನಷ್ಟಗಳು, ಕಷ್ಟಗಳು, ಸಮಸ್ಯೆಗಳು, ಶತ್ರುಗಳು ಎಲ್ಲವನ್ನ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ. ಧನುರಾಶಿ ನಾನು ಹೇಳ್ತಕ್ಕಂಥ ವಿಚಾರ ಸರಿಯಾದಂಥ ಜ್ಞಾನ ಸನ್ಮಾರ್ಗವನ್ನು ಇಟ್ಕೋಬೇಕು. ಡಿಪೆಂಡೆನ್ಸಿಯನ್ನೇ ಕಡಿಮೆ ಮಾಡ್ಕೋಬೇಕು. ತನ್ನಲ್ಲೇ ತಾನು ಆಲೋಚನೆಗಳನ್ನು ಮಾಡ್ತಕ್ಕಂಥ ಶಕ್ತಿಗಳನ್ನು ಬೆಳೆಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಧನುರಾಶಿಯವ್ರಿಗಿದೆ. ಧನುರಾಶಿ, ಧನುರು 9ರ ಸ್ಥಾನ ಗುರುವಿನ ಸ್ಥಾನ ಆಗಿರೋದ್ರಿಂದ ನಾವು ಯೋಚನೆಗಳನ್ನು ಮಾಡಬೇಕಾಗ್ತದೆ. ಆದಷ್ಟು ಅವರ ಸಹಾಯದಿಂದ ನಾನು ಹೀಗೆ ಬೆಳಿಬೋದು, ಅವರ ಸಹಾಯದಿಂದ ನಾನು ಈ ಮಟ್ಟಕ್ಕೆ ಹೋಗ್ಬೋದು. ದಟ್ಸ್ ಕುಡ್ ಬಿ ದ ರಾಂಗ್ ಡಿಸಿಷನ್. ತಂದೆ ಮೇಲೆ ಡಿಪೆಂಡೆನ್ಸಿ ಇರ್ಬೋದು, ಬಂಧುಗಳ ಮೇಲೆ ಡಿಪೆಂಡೆನ್ಸಿ ಇರ್ಬೋದು. ಇವೆಲ್ಲವೂ ಕೂಡ ನಿಮ್ಮನ್ನು ನಷ್ಟವನ್ನು ಮಾಡುತ್ತೆ, ಅಧಃಪತನವನ್ನು ಮಾಡುತ್ತೆ. ಕೊನೆಗೆ ಕುಟುಂಬದವರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಅಫ್ಕೋರ್ಸ್ ನೋಡಿ, ಎಷ್ಟು ಸೂಪರಾಗಿಟ್ಟರು ನಮ್ಮ ಋಷಿಮುನಿಗಳಾಗಿರ್ತಕ್ಕಂಥವ್ರು. ಸೊ ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವೆಲ್ಲವನ್ನು ಪರಾಮರ್ಶೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ನಾವು ಮೂಲತಃ ನಾವು ಇದೆಲ್ಲವನ್ನು ಸಮಸ್ಯೆಗಳನ್ನು, ನಿಮಗೆ ಜ್ಞಾನವನ್ನು, ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕೆ ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಾರೋ ಗುರು ಯಂತ್ರವನ್ನು ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ಗುರು ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಹಣಕಾಸಿನ, ಕುಟುಂಬದ ನಷ್ಟಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಕ್ಲೋಸ್ ಆಗ್ತಕ್ಕಂಥದ್ದು. ಅಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಹಾಗೆ ಉತ್ತರಾಷಾಢ ನಕ್ಷತ್ರಗಳು ನೋಡಿ ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲೂ ನಿಮಗೆ ಏಳಿಗೆ ಸಿಗುತ್ತೆ.
ಧನುರಾಶಿಯಿಂದ ಕ್ಷಣಕ್ಕೆ ಅಲ್ಲಿ ಒಂದು ರೀತಿಯಾದಂಥ ಭಯದ ವಾತಾವರಣವನ್ನು ಇಟ್ಟಿರ್ತಕ್ಕಂಥ ಜನಗಳಿಗೂ ಕೂಡ ನಿಮಗೆ ನೆಮ್ಮದಿ, ನಿಮಗೆ ಸಮಸ್ಯೆ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ನಮ್ಮ ಪೇಜಸ್ಸನ್ನು ಫಾಲೋ ಅಪ್ ಮಾಡಿ, ಹೊಸ ವಿಚಾರಗಳಿಗೋಸ್ಕರ ತುಳಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.